ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 31 ಮೇ 2026. ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್. ಒರಿಜಿನಲ್ ಡೇಟ್ 15 ಮಾರ್ಚ್ 2010. ಅವ್ಯಕ್ತ ಮುರಳಿ ಟೈಟಲ್ परमात्मा प्यार की पात्र आत्माएं, दुखियों को सुख की अंजलि दो, व्यर्थ को समाप्त कर समर्थ बनो और समय को समीप लाओ. ಬಾಬಾ ಹೇಳ್ತಾರೆ, ಪರಮಾತ್ಮನ ಪ್ರೀತಿಗೆ ಹೇ ಪಾತ್ರ ಆತ್ಮರೇ, ದುಃಖಿಗಳಿಗೆ ಸುಖದ ಅಂಚಲಿ ಕೊಡ್ರಿ, ವ್ಯರ್ಥವನ್ನ ಸಮಾಪ್ತ ಮಾಡಿ ಸಮರ್ಥರೂ ಆಗ್ರಿ, ಸಮಯವನ್ನ ಸಮೀಪ ತನ್ರಿ ಅಂತ. ಪರಮಾತ್ಮನ ಪ್ರೀತಿಗೆ ಪಾತ್ರ ಆತ್ಮರೇ ಫಸ್ಟ್ ಟೈಟಲ್. ಬಾಬಾ ಮಕ್ಕಳಿಗೆ ಈ ಸಂಬೋಧನೆ ಮಾಡ್ತಾ ಹೇಳ್ತಾ ಇದ್ದಾರೆ, ನೀವೆಲ್ಲರೂ ಪರಮಾತ್ಮನ ಒಂದು ಪವಿತ್ರ ಶ್ರೇಷ್ಠ ಪ್ರೀತಿಗೆ ಪಾತ್ರರಿದ್ದೀರಿ. ಅಂದ್ರೆ ಪರಮಾತ್ಮನನ್ನ ಅರಿತು ಸತ್ಯ ಪ್ರೀತಿಯನ್ನ ಅನುಭವ ಮಾಡಿರುವಂಥವ್ರು, ಪರಮಾತ್ಮನ ಸಂಘದಲ್ಲಿ ಇರುವಂತಹ ಮಕ್ಕಳು ನೀವು. ಅಂದಮೇಲೆ ಈ ಜಗತ್ತಿನಲ್ಲಿ ಅನೇಕ ದುಃಖಿ ಇದ್ದಾರೆ, ಅವರೆಲ್ಲರಿಗೂ ಸುಖದ ಅಂಚಲಿ ಕೊಡ್ರಿ, ಒಂದು ಸುಖದ ಮಡಿಲನ್ನ ಅವರಿಗೆ ಕೊಡ್ರಿ ಅಂತಾರ ಬಾಬಾ. ಸುಖದ ಮಡಿಲು ಕೊಡ್ರಿ ಅರ್ಥಾತ್ ಸುಖ ಏನು ಸ್ವಯಂನೊಳಗೆ ಇದೆ, ಶಾಂತಿ ಯಾವುದು ತನ್ನೊಳಗೆ ಇದೆ, ಅದನ್ನ ಬಿಟ್ಟು ಈ ಜಗತ್ತಿನ ಮಾನವರು ಹೊರ ಹುಡುಕಾಡ್ತಾ ಇದ್ದಾರೆ ಭೌತಿಕ ಜಗತ್ತಿನೊಳಗ. ಅದಕ್ಕೆ ಅವರಿಗೂ ಕೂಡ ಈ ಸತ್ಯದ ಅನುಭವ ಮಾಡಿಸ್ರಿ. ಹೊರಗೆ ಹುಡುಕೋದ್ರಿಂದ ಇದು ಸುಖ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಸುಖ ಸಿಗ್ತದ ಅವಶ್ಯ, ವಸ್ತುಗಳ ಸುಖ, ಸಂಬಂಧಗಳ ಸುಖ, ಕೆಲವು ಪದವಿಯ ಸುಖ, ಕೆಲಸದ ಸುಖ, ಆದ್ರೆ ಅದು ಅಲ್ಪಕಾಲಿಕ. ಯಾವುದು ಅವಿನಾಶಿ ಸುಖ ಇದೆ, ಸ್ವಯಂನಲ್ಲಿ ಇದೆ, ಆ ಸ್ವಯಂನ ಸುಖ ಕೇವಲ ಪರಮಾತ್ಮನ ಪ್ರಾಪ್ತಿಯಿಂದ, ಪರಮಾತ್ಮನ ಸತ್ಯ ಸಂಘದಿಂದ, ನಾಲೆಡ್ಜ್ನಿಂದ ಮಾತ್ರ ಪ್ರಾಪ್ತಿಯಾಗ್ತದೋ ಅದನ್ನ, ಆ ವಿನಾಶಿ ಸುಖವನ್ನ ಏನ್ ಅನುಭವ ಮಾಡ್ಬೇಕಾಗಿದೆ ಜಗತ್ತಿನ ಎಲ್ಲ ಸಹೋದರಾತ್ಮರು, ಅದನ್ನ ನೀವು ಕೊಡಿಸ್ರಿ ಅಥವಾ ನೀವು ಅದಕ್ಕೆ ಉದಾಹರಣ ಮೂರ್ತರಾಗ್ರಿ ಅಂತಾರ ಬಾಬಾ. ವ್ಯರ್ಥಕ್ಕೋ ಸಮಾಪ್ತಕರ ಸಮರ್ಥ ಬನೋ. ಇಲ್ಲಿವರೆಗೂ ಕೂಡ ಮಾನಸಿಕ ವಿಚಾರದ ರೂಪದಲ್ಲಿ ಇರ್ಬೋದು ಅಥವಾ ಶಕ್ತಿಯ ವ್ಯರ್ಥ ಆಗ್ತಾ ಇರ್ಬೋದು. ಬಾಬಾ ಅಂತಾರ, ವ್ಯರ್ಥವನ್ನ ಸಮರ್ಥದಲ್ಲಿ ಪರಿವರ್ತನೆ ಮಾಡ್ರಿ. ಸಮಯಕ್ಕೂ ಸಮೀಪ ಲಾವೋ. ಸಮಯ ಸಮೀಪ ತನ್ರಿ ಅಂದ್ರೆ ಯಾವ ಸಮಯ ನಮಗಾಗಿ ಕಾಯ್ತಾ ಇದೆ ಆ ಸಮಯವನ್ನ ಸಮೀಪ ತನ್ರಿ ಅಂತ. ನಮಗಾಗಿ ಕಾಯ್ತಾ ಇರುವಂತ ಸಮಯ, ಆ ಘಳಿಗೆ ಯಾವುದು ಅಂತಂದ್ರೆ ಸಂಪನ್ನತೆಯ, ಸದಾ ಸಂಪನ್ನ, ಸದಾ ಸಂಪೂರ್ಣ ಪರಮಾತ್ಮನ ಸಮಾನ ಅನುಭವ. ಭಲೆ ನಾವು ಪರಮಾತ್ಮನ ಸಮಾನ ಇದೀವಿ ಅಂತ ಅನುಭವ ಮಾಡ್ತಾ ಇದ್ದೀವಿ, ಮನಸ್ಸು ಒಪ್ಕೊಂಡಿದೆ, ಆದ್ರೆ ನಿರಂತರ ಪರಮಾತ್ಮನ ಸಮಾನ ಸ್ಥಿತಿಯ ಅನುಭವವೇನು, ಆ ಸ್ಥಿತಿ ಮುಟ್ಟಬೇಕಾಗಿದೆ, ಅದನ್ನ ಸಮೀಪ ತನ್ರಿ ಅಂತಾರ ಬಾಬಾ. ಆ ಸಮಯ ಸಮೀಪ ತನ್ರಿ ಅಂತಂದ್ರೆ ಆ ಉಚ್ಚ ಅವಸ್ಥಾ, ಉಚ್ಚ ಸ್ಥಿತಿ ಏನಿದೆ ಅದರಲ್ಲಿ ನಿರಂತರ ಸ್ಥಿತ ಆಗುವಂಥದ್ದು ಏನಿದೆ, ಆ ಉಪರಾಮ ಸ್ಥಿತಿ, ಪರಂ ಅವಸ್ಥಾ, ಆ ಅವಸ್ಥೆಯಲ್ಲಿ ಏನ್ ಸ್ಥಿತ ಆಗ್ಬಿಡ್ಬೇಕಾಗಿದೆ ನಿರಂತರ ಪರಮಾತ್ಮನ ಸಮಾನ. ಆ ಸಮಯವನ್ನ ಸಮೀಪ ತಗೊಂಡ್ ಬರ್ಬೇಕು. ಮುರಳಿಯನ್ನ ನೋಡೋಣ. आज बाप दादा अपने चारों ओर के परमात्मा प्यारे बच्चों को देख रहे हैं. ऐसे परमात्मा प्यारे कोटों में कोई बच्चे है. ಇವತ್ತು ಬಾಪ್ ದಾದಾರವರು ಎಲ್ಲಾ ಕಡೆಯಲ್ಲಿ ಇರುವಂತಹ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿರುವಂತಹ, ಭಗವಂತನ ಪ್ರೀತಿಯ ಅನುಭವ ಮಾಡ್ತಾ ಇರುವಂತಹ ಮಕ್ಕಳನ್ನ ನೋಡ್ತಿದ್ದಾರೆ. ಆದ್ರೆ ಈ ಜಗತ್ತಿನಲ್ಲಿ ಏನು ಕೋಟಿ ಕೋಟಿ ಇದ್ದಾರೆ, ಅದರಲ್ಲಿ ಕೆಲವು ಮಕ್ಕಳು ಸತ್ಯ ಪರಮಾತ್ಮನನ್ನ ಅರಿತು ತಮ್ಮ ಸ್ಥೂಲ ಬುದ್ಧಿಯಿಂದ ಮುಕ್ತರಾಗಿ ಸೂಕ್ಷ್ಮದಲ್ಲಿ ಸ್ಥಿತರಾಗಿ ನಿರಾಕಾರ ಪರಮಾತ್ಮನ ಸತ್ಯ ಪ್ರೇಮ ಅನುಭವ ಮಾಡುವಂತಹ ಮಕ್ಕಳು ಕೋಟಿಯಲ್ಲಿ ಕೆಲವರು ಮಾತ್ರ ಇದ್ದಾರೆ. क्योंकि इस समय ही परमात्मा प्यार का अनुभव कर सकते. सारे कल्प में आत्माओं का प्यार, महात्माओं का, धर्मात्माओं का प्यार अनुभव किया.
ಬಾಬಾ ಹೇಳ್ತಾರ, ಈ ಸೃಷ್ಟಿ ನಾಟಕದಲ್ಲಿ ನೀವೆಲ್ಲ ಆತ್ಮರು ಈ ಜಗತ್ತಿಗೆ ಅನುಭವ ಮಾಡ್ಲಿಕ್ಕೆ ಬಂದಿದ್ದೀರಿ. ಆ ಆ ಅನುಭವಗಳಲ್ಲಿ ಏನ್ ಪ್ರೀತಿ ಅನುಭವ ಮಾಡ್ಬೇಕಾಗಿತ್ತು, ಆ ಪ್ರೀತಿಯನ್ನ ಯಾರ್ಯಾರಿಂದ ಪ್ರಾಪ್ತ ಮಾಡ್ಕೊಂಡ್ರಿ? ನೀವು ಭಕ್ತಿಯಲ್ಲಿ ಭಗವಂತನ ಇಂಡೈರೆಕ್ಟ್ ಪ್ರೀತಿ ಅನುಭವ ಮಾಡಿದ್ರಿ. ಮತ್ತೆ ಇಡೀ ಕಲ್ಪದಲ್ಲಿ ಅನೇಕ ಧರ್ಮಾತ್ಮರ ಪ್ರೀತಿ ಅನುಭವ ಮಾಡಿದ್ದೀರಿ, ಮಹಾನಾತ್ಮರ ಪ್ರೀತಿ ಅನುಭವ ಮಾಡಿದ್ದೀರಿ, ಅನೇಕ ಆತ್ಮರ ಪ್ರೀತಿ ಅನುಭವ ಮಾಡಿದ್ದೀರಿ. ಆದ್ರೆ ಸಾಕ್ಷಾತ್ ಪರಮಾತ್ಮನ ಆ ಡೈರೆಕ್ಟ್ ಈ ಸಮಯದೊಳಗ ಅವರ ಪ್ರೀತಿಯನ್ನ ಪ್ರಾಪ್ತ ಮಾಡ್ಕೊಳ್ಳೋದು ಅಂತಂದ್ರ ಅದು ಕೇವಲ ಈ ಸಂಗಮ ಯುಗದಲ್ಲಿ ಮತ್ತು ಕೆಲವು ಮಕ್ಕಳಿಗೆ ಪ್ರಾಪ್ತಿಯಾಗುವಂಥದ್ದು. ಕೋಯಿ ಆಪ್ಸೆ ಪೂಛೆ ಪರಮಾತ್ಮ ಕಹಾ ಹೇ, ಯಾರಾದ್ರೂ ನಿಮ್ಗ ಕೇಳಿದ್ರು ಅಂದ್ರ ಪರಮಾತ್ಮ ಎಲ್ಲಿರ್ತಾರ ಅಂತ ಏನ್ ಹೇಳ್ತೀರಿ? ಜವಾಬ್ ಕ್ಯಾ ದೇಂಗೆ? ಮೇರೇ ಸಾಥ್ ಹೇ. ನೀವೇನಂತ ಹೇಳ್ರಿ? ಪರಮಾತ್ಮ ಪರಂಧಾಮ್ದಾಗ ಇರ್ತಾರ. ಇದು ನಾಲೆಜ್ ಕೊಡುವಾಗ ನಿಮ್ ಬಾಬಾ ಅಂತೀರಲ್ಲ, ಪರಮಾತ್ಮ ಎಲ್ಲದಾನ ಅಂತ ಕೇಳಿದ್ರೆ ಅವ್ರಿಗೆ ಹೇಳ್ರಿ, ನನ್ನ ಜೊತೆಯಲ್ಲದಾರ ಅಂತ ಹೇಳಿ. ಅಂದ್ರೆ ಅರ್ಥ ಮೇರೆ ಸಾಥಿ ರೇತೆ, ಮೇರೆ ದಿಲ್ ಮೇ ಹಿ ರೇತೆ. ಪರಮಾತ್ಮ ನನ್ನ ಹೃದಯದಲ್ಲದಾರ ಅಂತ ಹೇಳ್ರಿ. ऐसा अनुभव कर रहे हो ना, आप ही जानते हो और आपको ही इस प्यार का अनुभव है कि हमारे दिल में बाबा रहते हैं और बाबा के दिल में हम रहते हैं. ಈ ಪ್ರೀತಿ ಅನುಭವ ನೀವೇ ಮಾಡ್ತಾ ಇದ್ದೀರಲ್ಲ ಮತ್ತು ನೀವೇ ಮಾಡಿದ್ದೀರಿ. ನಮ್ಮ ಹೃದಯದಲ್ಲಿ ಪರಮಾತ್ಮ ತಂದೆ ಇದ್ದಾರ ಮತ್ತು ಪರಮಾತ್ಮನ ಹೃದಯದಲ್ಲಿ ನಾವಿದ್ದೀವಿ ಅಂತ. जानते हो कि ये परमात्मा प्यार का नशा हमें ही अनुभव करने का भाग्य प्राप्त हुआ. जब किसी से भी प्यार हो जाता तो उसकी निशानी क्या होती? ಪರಮಾತ್ಮನ ಪ್ರೀತಿಗೆ ಪಾತ್ರ ಆಗುವಂತ ಭಾಗ್ಯ ಕೇವಲ ನಮಗೆ ಪ್ರಾಪ್ತ ಆಗಿದೆ. ಈಗ ಯಾರಾದ್ರ ಪ್ರೀತಿಯಲ್ಲಿ ಮುಳುಗಿದ್ರು ಅಂದ್ರ ಅದ್ರ ನಿಶಾನಿ ಏನು ಅಂತ ಕೇಳ್ತಾರ ಬಾಬಾ. ಒಬ್ಬರು ಇನ್ನೊಬ್ಬರ ಪ್ರೀತಿಯಲ್ಲಿ ಮುಳುಗಿದಾರತ್ತಂದ್ರ ಅದ್ರ ಗುರ್ತೇನು? तो उसकी निशानी है उसके ऊपर कुर्बान होना. तो परम पिता परमात्मा आप बच्चों से क्या चाहते हैं? ಈಗ ನಾನು ನಿಜವಾಗಿಯೂ ನಿಮ್ಮ ಪ್ರೀತಿಯೊಳಗೆ ಮುಳುಗೀನಿ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಬರೇ ಶಬ್ದದಿಂದ ಹೇಳಿದ್ರೆ ನಡೆಯೋದಿಲ್ಲ. ನಿಜವಾದ ಪ್ರೀತಿಯ ನಿಶಾನಿ ಏನು ಅಂತಂದ್ರೆ ಬಲಿಹಾರಿ ಅಂತಾರ ಬಾಬಾ. ಸರೆಂಡರ್, ಸಮರ್ಪಿತ್. ಅದು ಆತ್ಮರ ಪ್ರೀತಿ ಇರ್ಬೋದು, ಆತ್ಮ ದೇವಾತ್ಮರ ಪ್ರೀತಿ ಇರ್ಬೋದು, ಆತ್ಮ ಹಾಗೂ ಮಹಾನಾತ್ಮರ ಪ್ರೀತಿ ಇರ್ಬೋದು, ಮನುಷ್ಯಾತ್ಮರ ಪ್ರೀತಿ ಇರ್ಬೋದು. ಆದ್ರೆ ನಾನು ನಿಮ್ಮ ಪ್ರೀತಿ ಮಾಡ್ತೀನಿ ಅಂದ್ರ ಅರ್ಥ ನಾನು ಸಂಪೂರ್ಣ ನಿಮಗೆ ಸಮರ್ಪಿತ ಆಗಿದ್ದೀನಿ ಅಂತಾನೆ ಅರ್ಥ. ಅಂದ್ಮೇಲೆ ಬಾಬಾನೂ ಕೇಳ್ತಾರ, ನೀವು ಬಾಬಾನ್ ಪ್ರೀತಿ ಮಾಡ್ತೀರಲ್ಲ, ನಾವೆಲ್ಲ ಹೇಳ್ತೀವಿ ಬಾಬಾ ನಿಮ್ಮನ್ನ ಬಹಳ ಪ್ರೀತಿ ಮಾಡ್ತೀನಿ ಅಂತ. ಹಂಗಾದ್ರೆ ಬಾಬಾ ಕೇಳ್ತಾರ, ನೀವು ನನಗೆ ಬಲಿಹಾರಿಯಾಗಿದ್ದೀರಾ, ನೀವು ನನಗೆ ಅರ್ಪಿತ ಆಗಿದ್ದೀರೇನು? तो परमपिता परमात्मा आप बच्चों से क्या चाहते? ಹಂಗಾದ್ರೆ ಬಾಬಾ ಏನ್ ಅರ್ಪಣೆ ಆಗ್ಲಿಕ್ಕೆ ಇಷ್ಟಪಡ್ತಾರ ಅಂದ್ರೆ, ನೀವು ನನ್ನ ಪ್ರೀತಿ ಮಾಡ್ತೀರಿ ಅಂತಂದ್ರ ನೀವು ನನಗೆ ಏನ್ ಕೊಡಾಕ್ ರೆಡಿ ಇದೀರಿ ಅಂತ ಕೇಳ್ತಾರ ಬಾಬಾ. वह तो आप सब जानते हो. बाबा की हर एक बच्चों के प्रति यही चाहना है कि मेरे एक एक बच्चा बाप समान बने. ಪರಮಾತ್ಮನ ಒಂದು ಶುದ್ಧ ಪವಿತ್ರ ಇಚ್ಛಾ ಇದೆ. ಆ ಇಚ್ಛಾ ಯಾವುದು ಅಂತಂದ್ರೆ ನನ್ನ ಒಂದೊಂದು ಮಗುವು ನನ್ನ ಹಾಗೆ ಸಮಾನ ಆಗ್ಬೇಕು. ನನ್ನ ಒಂದೊಂದು ಮಗು ನನ್ನ ಸಮಾನ ಆಗುವುದು ಅಂತಂದ್ರೆ ಏನು? ಬಾಬಾ ಹೇಗಿದ್ದಾರೆ? ಸೂಕ್ಷ್ಮ. ಬಾಬಾ ಇದ್ದಾರೆ ನಿರಾಕಾರ. ಬಾಬಾ ಇದ್ದಾರೆ ಪ್ರಕಾಶ ರೂಪ. ಇವಾಗ ನಾವು ಮಕ್ಕಳು ನಮ್ಮ ಒಂದು ಭಲೆ ಮೂಲ ಸ್ಥಿತಿ ಇದ್ರೂ ಕೂಡ ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ಇನ್ನೂ ಕೂಡ ನಾ ಅಕ್ಕೋರಿದ್ದೀನಿ ಅನ್ನುವ ಸ್ಥೂಲ ಫಿಮೇಲ್ನ ರೂಪ ಅಥವಾ ಏನ್ ಪೊಸಿಷನ್ ಸಿಕ್ಕಿದೆ ಅದು ಸೂಕ್ಷ್ಮ ರೂಪದಲ್ಲಿ ಇದ್ದೇ ಇದೆ. ಆದ್ರೆ ಇದನ್ನೂ ಕೂಡ ಅರ್ಪಣೆ ಮಾಡ್ರಿ ಅಂತಾರ ಬಾಬಾ. ಅಂದ್ರೆ ನಾ ನಿರಾಕಾರನೇ ಇದ್ದೀನಿ, ನಾ ಅವಿನಾಶಿ ಇದ್ದೀನಿ, ನಾ ಬಹಳ ಸೂಕ್ಷ್ಮ ಇದ್ದೀನಿ, ಪ್ರಕಾಶ್ ರೂಪ್ ಇದ್ದೀನಿ ಅನ್ನುವಂಥದ್ದು ಏನ್ ಸತ್ತಿದೆಯಲ್ಲ ಇದು ಸ್ವಯಂ ಅನುಭವ ಮಾಡ್ರಿ. ಮತ್ತೆ ಯಾವುದು ಸ್ಥೂಲ್ ಇರುವ ಸ್ತ್ರೀ ಆಗಿರುವ ಪುರುಷ ಆಗಿರುವ ಇದು ಎಲ್ಲವನ್ನ ಮೊದಲು ನನಗೆ ಅರ್ಪಣೆ ಮಾಡ್ಬಿಡ್ರಿ ಅಂತಾರ. ನನ್ನ ಮೇಲೆ ನಿಜವಾಗಿಯೂ ಪ್ರೀತಿ ಇದೆ ಅಂತಿರಲ್ಲ, ಇದನ್ನ ಅರ್ಪಿಸ್ಬಿಡ್ರಿ. ಮತ್ತೆ ನನಗೇನ್ ಇಷ್ಟ ಇದೆಯಲ್ಲ ಹಾಗೆ ಆಗ್ರಿ. ನಾನ್ ಹೇಗೆ ನಿರಾಕಾರ ಇದ್ದೀನಿ, ಎಲ್ಲದರಿಂದ ನ್ಯಾರ ಪ್ಯಾರ ಇದ್ದೀನಿ, ಹಾಗೆ ನೀವು ಕೂಡ ಎಲ್ಲದರಿಂದ ಡಿಟ್ಯಾಚ್
ನನ್ ಸಮ ನಿರಾಕಾರ ಮತ್ತು ಎಲ್ಲದರಿಂದ ಉಪರಾಮ್ ಪರೇ ಬಾಬಾ ಹೇಗಿದ್ದಾರೋ ಹಾಗೆ ನನ್ ಸಮಾನ ಆಗುವುದೇ ನನ್ನ ಮೇಲಿನ ನಿಮ್ದು ನಿಜವಾದ ಪ್ರೀತಿ ಇದ್ದ ಹಾಗೆ ಅಂತಾರೆ ಬಾಬಾ. ಎಷ್ಟು ಅದ್ಭುತ ಇದೆ ಮತ್ತು ಎಷ್ಟು ಸೂಕ್ಷ್ಮ ಇದೆ. ಪ್ರೀತಿ ಅಂದ್ರೆ ಕೇವಲ ಬಾಬಾ ಅನ್ನೋದಲ್ಲ, ಪ್ರೀತಿ ಅಂದ್ರೆ ಕೇವಲ ಬೆಳಗ್ಗೆ ಎದ್ದು ಕೂತ್ಕೊಳ್ಳೋದು ಅಲ್ಲ, ಧ್ಯಾನದಲ್ಲಿ ಕೂಡ್ತೀನಿ. ಪ್ರೀತಿ ಅಂದ್ರೆ ಕೇವಲ ಮುರಳಿ ಕೇಳೋದಷ್ಟೇ ಅಲ್ಲ. ಬಾಬಾ ಹೇಳ್ತಾರೆ ನನ್ನ ಸಮಾನ ಆಗೋದೇ, ನನ್ನ ಸಮಾನ ಸತ್ಯ ಸ್ವರೂಪದಲ್ಲಿ ಸ್ಥಿತರಾಗಿ ತೋರಿಸೋದೇ ನಿಜವಾದ ನನ್ನ ಮೇಲಿನ ಪ್ರೀತಿ ಅಂತ ಹೇಳ್ತಾರೆ ಬಾಬಾ. ತೋ ವ ಶ್ರೇಷ್ಠ ಸ್ಥಿತಿ ಕ್ಯಾ ಹೈ? ಬಾಬಾ ಅಂತ ಶ್ರೇಷ್ಠ ಸ್ಥಿತಿ ಯಾವುದು? ಸಂಪೂರ್ಣ ಪವಿತ್ರತಾ ಕಿ ಸ್ಥಿತಿ, ಸಂಪೂರ್ಣ ಪವಿತ್ರತೆ. ऐसी पवित्रता जो सपन में भी अपवित्रता आ नहीं सके, ऐसी संपूर्ण पवित्र स्थिति बना रहे हो, जिस संपूर्ण पवित्रता में अपवित्रता का नाम निशान नहीं है. ಬಾಬಾ ಹೇಳ್ತಾರೆ ನನ್ ಸಮಾನ ಆಗುವುದು ಅಂತಂದ್ರ ಸಂಪೂರ್ಣ ಸ್ಥಿತಿ. ಸಂಪೂರ್ಣ ಸ್ಥಿತಿ ಯಾವುದು? ಸಂಪೂರ್ಣ ಪವಿತ್ರತೆ ಸ್ಥಿತಿ ಅಂತಾರೆ. ಕನಸಿನಲ್ಲೂ ಅಪವಿತ್ರತೆ ಟಚ್ ಮಾಡಬಾರ್ದು ಅಂದ್ರ ಅರ್ಥ, ಕನಸಿನೊಳಗು ನಾ ಮನುಷ್ಯ ಇದ್ದೀನಿ, ಕನಸಿನೊಳಗು ನಾ ಹುಡುಗ ಇದ್ದೀನಿ, ಹುಡುಗಿ ಇದ್ದೀನಿ, ಮನುಷ್ಯ ಇದ್ದೀನಿ ಅಂತ ಬರಬಾರ್ದಂತಾರ ಬಾಬಾ. ಪರಾಯ ಪರಧರ್ಮ ಇದು. ದೇಹ ನಮಗೆ ಈ ನಾಟಕದಲ್ಲಿ ಆಕ್ಟಿಂಗಿಯಾಗಿ ಸಿಕ್ಕಿರುವಂತಹ ಪರವಸ್ತು. ಈ ವಸ್ತುವನ್ನೇ ನಾನು ಅಂತ ತಿಳ್ಕೊತೀನಂತಂದ್ರ ಇದಕ್ಕಂತಾರ ಬಾಬಾ ಅಪವಿತ್ರತೆ. ಅದಕ್ಕಾಗಿ ಯಾರು ತನ್ನ ನಿರಾಕಾರಿ ಸಂಪೂರ್ಣ ನನ್ನ ಆತ್ಮ ಅನ್ನೋದಿದೆ, ಮತ್ತೆ ಕನಸಿನಲ್ಲಿ ಏನಾದ್ರೂ ಯಾರಾದ್ರೂ ನಮ್ಗೆ ಭೇಟಿ ಆಗ್ತಾರತ್ತಂದ್ರ ಇವ್ರು ಮನುಷ್ಯ ಅದಾರ, ಈ ಪುರುಷ ಇವ್ರು ನನಗೆ ಹೀಗ್ ಮಾಡಿದ್ರು, ಇವ್ರು ನನ್ನ ಪ್ರೀತಿ ಕೊಟ್ರು, ಅಥವಾ ಇವ್ರು ನನಗ ದ್ವೇಷ ಮಾಡ್ತಾರ ಅಂತ ಅನಿಸ್ತದತ್ತಂದ್ರ ಇದು ಕೂಡ ಅಪವಿತ್ರತೆನೆ. ಯಾಕಂದ್ರೆ ಅವರು ಮನುಷ್ಯರು ಅಲ್ಲ, ಯಾರು ನಮಗೆ ನಿಜವಾಗಿಯೂ ಪ್ರೀತಿಯೂ ಮಾಡೋದಿಲ್ಲ, ಯಾರು ನಮಗೆ ನಿಜವಾಗಿಯೂ ದ್ವೇಷನೂ ಮಾಡೋದಿಲ್ಲ. ಕೇವಲ ಅದು ಆಕ್ಟಿಂಗ್ ಮಾತ್ರ. ಅದು ನಿಜ ಅಂತ ತಿಳ್ಕೊತೀನಂತಂದ್ರ, ಅವ್ರೊಳಗಿನ ನಿರಾಕಾರ ಆತ್ಮ ಸತ್ಯ ನಾನ್ ಕಾಣುವುದಿಲ್ಲ ಅಂತಂದ್ರ ಇದು ಕೂಡ ಅಪವಿತ್ರತೆ. ಅದಕ್ಕೆ ಬಾಬಾ ಅಂತಾರ ಈ ದೇಹ ಅದ ಅನ್ನೋದಾಗ್ಲಿ, ದೇಹದಾರಿಗಳ ಬಗ್ಗೆ, ದೇಹದಾರಿಗಳು ಅಂದ್ರೆ ಕುಮಾರನ ಕುಮಾರ್ ತರ ನೋಡೋದು, ಕುಮಾರಿಯನ್ನ ಕುಮಾರಿಯ ಹಾಗೆ ನೋಡೋದು, ಮಾತೆಯರನ್ನ ಮಾತೆಯರ ಹಾಗೆ ನೋಡೋದು, ಅಂದ್ರೆ ಎಲ್ಲ ಆತ್ಮರಿಗೆ ಸಿಕ್ಕಿರುವ ವಿಭಿನ್ನ ಪಾತ್ರಗಳನ್ನೇ ನಿಜ ಅಂತ ತಿಳ್ಕೊತೀನಿ ಸಂಗಮ ಯುಗದಲ್ಲಿ ಸತ್ಯ ಜ್ಞಾನ ತೆಗೆದ ಮೇಲೂ ಕೂಡ ಇದೇ ಅಪವಿತ್ರತೆ. ಅದಕ್ಕೆ ಬಾಬಾ ಹೇಳ್ತಾರ ಏನಂತ ತಿಳ್ಕೊಬೇಕಾಗಿದೆ? ನನ್ನನ್ನ ಸಂಪೂರ್ಣ ನಿರಾಕಾರಿ ಆತ್ಮ ಸತ್ಯದಲ್ಲಿ ಅನುಭವ ಮಾಡ್ರಿ ಅಂತಾರ ಬಾಬಾ. ಎಲ್ಲರಲ್ಲಿ ಆ ಪ್ರಕಾಶ ನೋಡ್ರಿ, ಲೈಟ್ ನೋಡ್ರಿ, ಇದು ನಿಜವಾದ ಸಂಪೂರ್ಣ ಪವಿತ್ರತೆ. ಈ ಸಂಪೂರ್ಣ ಪವಿತ್ರತೆಯನ್ನೇ ಬಾಬಾ ನಮ್ಮಿಂದ ಬಯಸೋದು. वर्तमान समय समीप आने के कारण बाप दादा अभी यही इशारा दे रहे हैं कि समय की समीपता अनुसार व्यर्थ संकल्प यह भी अपवित्रता की निशानी है. ಬಾಬಾ ಹೇಳ್ತಾರೆ ಸಮಯ ಅನುಸಾರ, ಸಮೀಪತೆ ಅನುಸಾರ. ಸಮೀಪತೆ ಯಾವುದು? ನನ್ನ ಪರಮಧಾಮದ ಪರಮ ಅವಸ್ಥಾ ಯಾವುದು ವಾಪಸ್ ಆ ಸ್ಥಿತಿಯಲ್ಲಿ ಸ್ಥಿತ ಆಗ್ಬೇಕಾಗಿದೆ, ಆ ಒಂದು ಸ್ಥಿತಿಯನ್ನ ಪುನಃ ಅನುಭವ ಮಾಡ್ಬೇಕು ಅಂದ್ರೆ ಅದಕ್ಕೆ ಅಡ್ಡಿ ಆಗ್ತಾ ಇರುವಂತದ್ದು ಯಾವುದು ಅಂದ್ರೆ ನಮ್ಮ ವ್ಯರ್ಥ ಸಂಕಲ್ಪ. ವ್ಯರ್ಥ ಸಂಕಲ್ಪ ಅಂದ್ರೆ ಯಾವುದು? ಈ ಒಂದು ದೇಹಬಾನದಲ್ಲಿ ಬಂದು ಇದು ಯಾಕೆ, ಏನು, ಹೀಗಾಗ್ಬೇಕು, ಯಾಕಾಯ್ತು, ಈಗ ಆಗ್ಬಾರ್ದಾಗಿತ್ತು, ಈ ತರ ವಿಚಾರಗಳನ್ನೇ ರಿಯಲ್ ಅಂತ ತಿಳ್ಕೊತೀರಂದ್ರ, ಅಂದ್ರೆ ಮನಸ್ಸಿನಲ್ಲಿ ವಿಚಾರಗಳು ನಿರಂತರ ಪ್ರವಾಹದ ರೂಪದಲ್ಲಿ ಹರಿತಾನೇ ಇರ್ತದ. ಆದ್ರೆ ಮನಸ್ಸಿನ ಕಡೆಗೆ ಲಕ್ಷ್ಯ ಕೊಡದೆ ನೀನು ನಿನ್ನ ಆತ್ಮನ ಸತ್ಯ ಸ್ವರೂಪದ ಕಡೆಗೆ ಲಕ್ಷ್ಯ ಕೊಡೋದಕ್ಕ ಇದಕ್ಕಂತಾರ ಬಾಬಾ ಸಂಪೂರ್ಣ ಪವಿತ್ರತಾ. ಆದ್ರೆ ನನ್ನ ಸಂಪೂರ್ಣ ಸ್ಥಿತಿಯ ಕಡೆಗೆ ಗಮನ ಕೊಡದೆ ಮನಸ್ಸಿನಲ್ಲಿ ನಡೆಯುವಂತ ಯಾವುದನ್ನ ನಾ ಬಾಬಾಗ ಅರ್ಪಣೆ ಮಾಡಿದ್ದೀನಿ ಆ ಮನಸ್ಸಿನಲ್ಲಿ ನಡೆಯುವಂತಹ ವಿಚಾರಗಳಿಗೆ ನಾನು ಗಮನ ಕೊಡ್ತೀನಂತಂದ್ರ ಬಾಬಾ ಹೇಳ್ತಾರ ಇದು ಕೂಡ ಸಂಪೂರ್ಣ ಸ್ಥಿತಿಗೆ ಅಡ್ಡಿಯಾಗುವಂಥದ್ದು. तो समय की समीपता अनुसार व्यर्थ संकल्प यह भी अपवित्रता की निशानी है. ವ್ಯರ್ಥ ಸಂಕಲ್ಪ ಅಂದ್ರೆ ಏನು? ವ್ಯರ್ಥ ಸಂಕಲ್ಪ ಅಂತಂದ್ರೆ ಯಾವುದು ನನ್ನ ನಿರಾಕಾರಿ ಪರಮ ಸತ್ಯ ಬಿಟ್ಟು ದೇಹದ ಪ್ರಪಂಚದ ಅಥವಾ ಸೇವೆಯ ಕುರಿತಾಗಿನೂ ವಿಚಾರ ಮಾಡ್ತೀವಿ ಅಂತಂದ್ರ ಇವು ವ್ಯರ್ಥ ಸಂಕಲ್ಪಗಳೇ. ಯಾಕೆಂದ್ರೆ ಎಲ್ಲಿ ದೇಹದ ಜಗತ್ತು, ಈ ನಾಟಕ, ಸ್ಥೂಲ
ಇವುಗಳ ಬಗ್ಗೆ ನಾನು ವಿಚಾರ ಮಾಡ್ತೀನಂತಂದ್ರ ಅದು ಕೂಡ ವ್ಯರ್ಥ ವಿಚಾರ. ವ್ಯರ್ಥ ವಿಚಾರನು ಕೂಡ ಅಪವಿತ್ರತೆಯ ನಿಶಾನಿ ಅಂತಾರ ಬಾಬಾ. ಅಂದ್ಮೇಲೆ ಇಡೀ ದಿನದಲ್ಲಿ ಚೆಕ್ ಮಾಡ್ಕೊಳ್ರಿ, ಯಾವುದೇ ತರದ ವ್ಯರ್ಥ ಸಂಕಲ್ಪ, ಅಭಿಮಾನ ಅಥವಾ ಅಪಮಾನ ಅದು ನನ್ನನ್ನು ಎಳಿತದೇನು? ಅಂಡರ್ಲೈನ್. ಅಭಿಮಾನ ಅಥವಾ ಅಪಮಾನ. ಅಭಿಮಾನ ಅಂದ್ರೆ ನಾನ್ ಹಿಂಗಿದೀನಲ್ಲ, ಇದು ಯಾಕೆ ಎಲ್ಲರಿಗೂ ತಿಳಿಯವಲ್ದು, ನಾ ಶಾಣೆ ಇದೀನಂತ ಎಲ್ಲರೂ ಯಾಕೆ ಅಕ್ಸೆಪ್ಟ್ ಮಾಡೋದಿಲ್ಲ, ಬಾಯಿಯಿಂದ ಯಾಕೆ ಈ ರೀತಿ ವ್ಯಾಲಿಡೇಷನ್ ಕೊಡುದಿಲ್ಲ, ನೀವ್ ಎಷ್ಟ್ ಚಂದ ಮಾಡಿದ್ರಿ, ನೀವ್ ಎಷ್ಟ್ ಚಂದ ಇದೀರಿ, ನೀವು ಎಷ್ಟು ಯೋಗಿ ಇದೀರಿ, ತಪಸ್ವಿ ಇದೀರಿ, ಎಷ್ಟು ಒಳ್ಳೆ ಸೇವಾದಾರಿ ಇದೀರಿ, ಎಷ್ಟು ಸುಸ್ತಾಗ್ಲಾರ್ದಂಗ್ ಮಾಡ್ತೀರಲ್ಲ ಅಂತ ಬೇರೆಯವರು ನನಗನ್ಬೇಕು ಅಂತ ಏನ್ ಭಾವ ಇದೆಯಲ್ಲ, ಇದು ದೇಹಾಭಿಮಾನ. ಇನ್ ಅಪಮಾನ ಅಂದ್ರೆ ನಾ ಎಷ್ಟು ಮಾಡಿದ್ನು ಮತ್ತ ನನಗ್ ಇಂಥದ್ದು ಉತ್ತರ ಕೊಟ್ರು, ನನಗ್ ಇಂಥದ್ ಟೈಟಲ್ ಕೊಟ್ರು, ನನಗ್ ಹಿಂಗ ಅಂದ್ರು, ಅಪಮಾನ ಮಾಡಿದ್ರು, ನನ್ ಕಮ್ಮಂದ್ರು ಅಂತ ಮನಸ್ಸಿಗೆ ಕೆಟ್ಟ ಅನಿಸ್ತದಲ್ಲ, ಅದು ಪುನಃ ಪುನಃ ನೆನಪಿಗಾಗ್ತದ ಆ ಮಾತು. ಇದಕ್ಕಂತಾರ ಬಾಬಾ ಅಪಮಾನ. ಈ ಅಭಿಮಾನ ಅಪಮಾನ ನಿಮ್ಮನ್ನ ಆಕರ್ಷಣೆ ಮಾಡ್ತದಂದ್ರ ಬುದ್ಧಿಗೆ ಅದನ್ನ ಖರೆ ಅನ್ನುವಂಗ, ಮನಸ್ಸಿಗೆ ಈ ಆದ ಘಟನೆಯೇ ನಿಜ ಅನ್ನುವಂಗ ಅದ ನಿಮ್ ಬುದ್ಧಿಯಲ್ಲಿ ಚಿತ್ತದಲ್ಲಿ ಉಳಿತದ. ನಾ ಆತ್ಮ ನಿರಾಕಾರ ಇದೀನಿ, ಇದು ಬಾಕಿ ಎಲ್ಲವೂ ನಾಟಕದಲ್ಲಿ ನಡೀತಾ ಇರುವಂತಹ ದೃಶ್ಯಗಳು, ಡೈಲಾಗ್ಸ್ ಅಂತ ಅನ್ಸಂಗಿಲ್ಲ ತಂದ್ರ ಬಾಬಾ ಹೇಳ್ತಾರೆ ಇದು ಅಪವಿತ್ರತೆಯಾಗಿದೆ. ಈ ಅಪವಿತ್ರತೆಯು ಸಂಪೂರ್ಣ ಪರಮಾತ್ಮ ಸಮಾನ ಆಗೋದ್ರಲ್ಲಿ ಇದು ವಿಘ್ನ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ತೋ ಯಹ ಮೇರಾ ಸಂಕಲ್ಪ ಹಿ ಯಥಾರ್ಥ ಹೇ, ಊಂಚಾ ಹೇ. ನನ್ನ ವಿಚಾರ ಬಹಳ ಶ್ರೇಷ್ಠ ಅದ, ನನ್ನ ವಿಚಾರ ರೈಟ್ ಅದ, ನಾ ಅನ್ಕೊಂಡಿದ್ದು ಸರಿ ಅದ, ನನ್ ವಿಚಾರ ಸರಿ ಐತಿ, ನಾ ಏನ್ ಮಾಡೀನಿ ಅದು ಸರಿ ಅದ, ನೀವು ತಪ್ಪತ್ ಹೆಂಗ್ ಅಂತೀರಿ, ನನಗೆ ಹಿಂಗ್ ಬ್ಲೇಮ್ ಹೆಂಗ್ ಕೊಡ್ತೀರಿ ನೀವು ಅಂತ ಅನ್ಕೋತಿರತ್ತಂದ್ರ ಇದು ಸೂಕ್ಷ್ಮ ಅಪವಿತ್ರತೆ ಅಂತಾರ ಬಾಬಾ. तो अपने को चेक करो, किसी भी प्रकार का अपवित्रता के व्यर्थ संकल्प का कोई अंश तो नहीं रह गया. ಚೆಕ್ ಮಾಡ್ಕೊಡ್ರಿ, व्यर्थ संकल्पದ ಯಾವುದೇ अंश ಇಲ್ವಲ್ಲ. क्योंकि अभी पवित्र दुनिया की स्थापना का समय समीप लाने वाले आप परमात्मा प्यारे बच्चे निमित्त हो. ಯಾಕಂದ್ರೆ ತಾವು ಈಗ ಪವಿತ್ರ ಪ್ರಪಂಚದ ಸ್ಥಾಪನೆಯನ್ನ ಮಾಡುವ ಕಾರ್ಯವನ್ನ ಸಮೀಪ ತರಬೇಕಾಗಿದೆ. ಪವಿತ್ರ ಪ್ರಪಂಚ ಅಂತಂದ್ರೆ ಯಾವುದು ಸತ್ಯುಗ ಇದೆ ಅದು ಮೊದಲು ಬ್ಲೂ ಪ್ರಿಂಟ್ ಅಲ್ಲಿ ಮೈಂಡ್ ಒಳಗಿದೆ. ಆ ಪ್ರಪಂಚವನ್ನ ಸಮೀಪ ತರೋದು ಅಂತಂದ್ರೆ ಯಾವುದು ಈ ಸಮಯದಲ್ಲಿ ಕಲಿಯುಗದ ಏನು ಬ್ಲೂ ಪ್ರಿಂಟ್ ನನ್ನ ಮೈಂಡ್ ಒಳಗಿದೆ ಅದನ್ನ ರೀಮರ್ಜ್ ಮಾಡೋದು. ಅದು ಪುನಃ ಯಾವುದು ಇಲ್ಲಿವರೆಗೆ ಯಾವ ಕಲಿಯುಗದ ವಿಚಾರಗಳು, ಕಲಿಯುಗದ ಭಾವನೆಗಳು, ಕಲಿಯುಗದಲ್ಲಿ ನನ್ನನ್ನು ಸ್ಥೂಲ ಅಂತ ತಿಳ್ಕೊಂಡಿರುವಂತಹ ಅನುಭವಗಳಿವೆ, ಅವೆಲ್ಲವುಗಳನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿ, ಇದು ಕೇವಲ ನಾಟಕ ಅಂತ, ನಾಟಕದ ಅನುಭವಗಳು ಅಂತ ಇದನ್ನ ಅರ್ಪಿಸಿ, ನಾನು ಪುನಃ ಸತ್ಯುಗದ ಸತೋಪ್ರಧಾನ ಏಕತೆಯ, ಸಮಾನತೆಯ, ಸಂಪೂರ್ಣ ಆತ್ಮ ಅಭಿಮಾನಿ ಸ್ಥಿತಿಯ ಆ ಸಂಕಲ್ಪಗಳನ್ನ ಪುನಃ, ಆ ಅನುಭವಗಳನ್ನ ಪುನಃ ಇಮರ್ಜ್ ಮಾಡ್ಕೋತೀನಿ ಅಂತಂದ್ರ ಬಾಬಾ ಹೇಳ್ತಾರೆ ಇದಕ್ಕ ಹೊಸ ಪ್ರಪಂಚದ ಸ್ಥಾಪನೆಯ ಕಾರ್ಯವನ್ನ ಸಮೀಪದಲ್ಲಿ ತರೋದು. ಅಂದ್ರೆ ಈಗೀಗ ಅದೇ ಸತ್ಯದ ಅನುಭವ ಮಾಡುವಂಥದ್ದು. उसके लिए पवित्रता का वाइब्रेशंस आवश्यक है. दुख अशांति का कारण अपवित्रता है. ಎಲ್ಲೇ ದುಃಖದ ಅಂದ್ರ, ಅಶಾಂತಿ ಅದ ಅಂದ್ರ, ಅಂದ್ರೆ ಮನಸ್ಸಿಗೆ ತಾಪ ಆಗ್ತಾ ಇದೆ ಅಂದ್ರೆ ದುಃಖದ, ಮನಸ್ಸು ಬಹಳ ವಿಚಲಿತ ಆಗ್ತಾ ಇದೆ, ಚಂಚಲ ಆಗ್ತಾ ಇದೆ ಅಂತಂದ್ರ ಅಶಾಂತಿ ಇದೆ. ಯಾಕಿದೆ? ಯಾಕಂದ್ರೆ ಅಪವಿತ್ರತೆ ಇದೆ ಅಂತಾರ ಬಾಬಾ. ಎಲ್ಲಿ ಅಪವಿತ್ರತೆ ಇದೆಯೋ ಅವರ ಮನಸ್ಸಿನಲ್ಲಿ ಸುಖ ಹಾಗೂ ಶಾಂತಿಯ ಅನುಭವ ಆಗೋದಕ್ಕ, ನೆಲೆಸ್ಲಿಕ್ಕ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಪವಿತ್ರತೆಯೇ ಸುಖ ಶಾಂತಿಯ ಜನನಿಯಾಗಿರುವ ಕಾರಣದಿಂದ ಪವಿತ್ರತಾ ಇಲ್ಲ, ಅಲ್ಲಿ ವ್ಯರ್ಥ ಸಂಕಲ್ಪ ನಡೀತದ. ವ್ಯರ್ಥ ಸಂಕಲ್ಪ ಅಂದ್ರೆ ಒಂದು ಅಭಿಮಾನ ಕಾಡ್ತದ, ಇಲ್ಲ ಅಪಮಾನ ಕಾಡ್ತದ. ನಾವೇನ್ ಕಮ್ಮಿದೀವಿ, ನಾವು ನಮ್ದೇನು ಯಾರ ಕಣ್ಣಿಗೂ ಕಾಣೋದಿಲ್ಲ, ನಾವ್ ಏನ್ ಮಾಡಿದ್ರು ಯಾರು ಏನು ಕೇಳೋದಿಲ್ಲ ಅಂತಂದ್ರ ನಾವ್ ಎಷ್ಟ್ ಮಾಡಿದ್ದು ಯಾರಿಗೂ ಏನು ಅರ್ಥನೇ ಆಗುದಿಲ್ಲ. ನಾವೇನ್ ಮಾಡಿ ಏನದ, ನಾವೆಲ್ಲ ಹಿಂದೆ ಇದೀವಿ, ನಾವ್ ಯಾರ ಕಣ್ಣಾಗಿಲ್ಲ ಅನ್ನೋದು ಅಭಿಮಾನ. ಅಪಮಾನ ಅಂತಂದ್ರೆ ನಮ್ಗ್ ಹಿಂಗ್ ಮಾಡಿದ್ರಲ್ಲ, ನಮಗ್ ಕೆಳಗ್ ನೋಡಿದ್ರು, ನಮಗ್ ತುಳಿದ್ರು,
ನಮಗ್ ಹಿಂದಿಟ್ಟಾರ, ನಮಗ ಕನಿಷ್ಠಾಗಿ ನೋಡ್ತಾರ ಅಂತ ಅನ್ಕೊಳ್ಳೋದು ಅಪಮಾನ. ಈ ಅಪಮಾನ ಅಭಿಮಾನದ ವ್ಯರ್ಥ ಸಂಕಲ್ಪ ಬರ್ತದತ್ತಂದ್ರ ಅಲ್ಲಿ ಅಪವಿತ್ರತೆ ಜರೂರಿದೆ. ಮತ್ತೆ ಎಲ್ಲಿ ಅಪವಿತ್ರತೆ ಇದೆಯೋ ಅಲ್ಲಿ ಸುಖ ಶಾಂತಿ ಇವುಗಳ ಅನುಭವ ಆಗೋದಕ್ಕ ಸಾಧ್ಯ ಇಲ್ಲ ಅಂತಾರ ಬಾಬಾ. ಅಂದ ಮೇಲೆ ನೀವು ಸ್ವಯಂ ಈ ಸತ್ಯದ ಸ್ವರ್ಗದ ಸ್ಥಾಪನೆ ಮಾಡುವಂಥವರು, ಆ ಪರಮಾತ್ಮನ ಸಮಾನ ಸ್ಥಿತಿ ಅನುಭವ ಮಾಡುವಂಥವ್ರು, ಮೊದಲು ನೀವು ಈ ಸ್ಥಿತಿಯನ್ನ ತಲುಪಬೇಕು. ಮತ್ತು ಅನೇಕರು ಏನು ಅಪವಿತ್ರತೆ ಕಾರಣದಿಂದ, ಅಭಿಮಾನ ಹಾಗೂ ಅಪಮಾನದ ಕಾರಣಗಳಿಂದ ದುಃಖ ಶಾಂತಿಯ ಅನುಭವ ಮಾಡ್ತಾ ಇದ್ದಾರೋ ಅವರಿಗೂ ಕೂಡ ನೀವು ಆಶ್ರಯದಾತರಾಗಬೇಕು. ಅವರಿಗೂ ಧೈರ್ಯ ಉಮಂಗ ಉತ್ಸಾಹವನ್ನ ಕೊಟ್ಟು ಅವರನ್ನು ಕೂಡ ಪರಮಾತ್ಮನ ಸಮಾನ ಸಂಪನ್ನ ಸಂಪೂರ್ಣ ಸ್ಥಿತಿಯ ಅನುಭವ ಮಾಡುವ ದಾರಿಯನ್ನ ನೀವು ಮಕ್ಕಳು ತೋರಿಸ್ಬೇಕಂತಾರ ಬಾಬಾ. ಯಾಕಂದ್ರೆ ಅಂತ ಜಗತ್ತಿಗೆ ಯಾವುದು ಪವಿತ್ರ ಜಗತ್ತಿನ ಸ್ಥಾಪನೆಗೆ ನಿಮಿತ್ತ ನೀವೇ ಇದ್ದೀರತ್ತಂದ್ಮೇಲೆ ಮೊದಲು ಈ ಸಂಪೂರ್ಣ ಸ್ಥಿತಿ ನಿಮ್ಮಲ್ಲಿ ಬರಬೇಕು. ಅಂದ್ಮೇಲೆ ಬಾಬನ್ ಮೇಲೆ ಪ್ರೀತಿ ಅದ ಅಂತ ತೋರಿಸ್ತಿರತ್ತಂದ್ರ ಜರೂರ್ ಈ ಒಂದು ಬಲಿಹಾರಿ ಈ ವ್ಯರ್ಥ ಅಭಿಮಾನ ಅಪಮಾನವನ್ನ ಬಾಬಾರವರಿಗೆ ಅರ್ಪಣೆ ಮಾಡ್ರಿ ಅಂತಾರ ಬಾಬಾ. ಇಂದಿನ ಮುರಳಿಯ वरदान, अपनी मूर्त से बाबा और शिक्षक की सूरत को प्रत्यक्ष करने वाले ಅನುಭವಿ ಮೂರ್ತ ಭವ. ತಮ್ಮ ಮೂರ್ತಿಯಿಂದ ಬಾಬಾ ಮತ್ತು ಶಿಕ್ಷಕನ ಸ್ವರೂಪವನ್ನು ಪ್ರತ್ಯಕ್ಷ ಮಾಡುವಂತಹ ಅನುಭವಿ ಮೂರ್ತರು ಆಗ್ರಿ. अपने असली पोजीशन में ठहरना यही याद की यात्रा है. अंडरलाइन. बहुत खूबसूरत महावाक्ಯ. ತಮ್ಮ ಅಸಲಿ ಪೊಸಿಷನ್ ಅಲ್ಲಿ ಸ್ಥಿತರಾಗಿರುವುದೇ ನೆನಪಿನ ಯಾತ್ರೆಯಾಗಿದೆ. ನೆನಪಿನ ಯಾತ್ರೆ ಅಂದ್ರೆ ಓಡೋದು, ಕಾಮೆಂಟ್ರಿ ಕೇಳಿ ಯೋಗ ಮಾಡೋದು, ನಾನು ಹೋಗುತ್ತಿದ್ದೇನೆ ಪರಂಧಾಮಕ್ಕೆ ಅಂತ ಅನ್ಕೊಳ್ಳೋದು ಯಾತ್ರೆ ಅಲ್ಲ. ನಿಜವಾದ ಯಾತ್ರೆ, ಆತ್ಮಿಕ ಯಾತ್ರೆ ಅಂದ್ರೆ, ಯೋಗದ ಯಾತ್ರೆ ಅಂತಂದ್ರೆ ಬಾಬಾ ಅಂತಾರ ಅಸ್ಲಿ ಸತ್ಯ, ನಿರಾಕಾರ ಆಗಿರುವ, ಅಶರೀರಿ ಆಗಿರುವ ಅಥವಾ ಪ್ರಕಾಶವಾಗಿರುವ ಅಸಲಿ ಸತ್ಯದಲ್ಲಿ ಪೊಸಿಷನ್ ನಲ್ಲಿ ಸ್ಥಿತ ಆಗೋದು. ಜೋ ಹೂ ಜಿಸ್ಕಾ ಹೂ ಉಸ್ಮೆ ಸ್ಥಿತ ರಹೋ. ಅಂಡರ್ಲೈನ್. ಎಷ್ಟು ಸುಂದರ ಮಾತು. ನಾ ಏನಿದ್ದೀನಿ, ನಾ ಆತ್ಮ ಇದ್ದೀನಿ, ಸೂಕ್ಷ್ಮ ಇದ್ದೀನಿ, ಅವಿನಾಶಿ ಇದ್ದೀನಿ. ನಾ ಯಾರ ಸಂತಾನ ಇದ್ದೀನಿ? ಪರಮಾತ್ಮನ ಸಂತಾನ ಇದ್ದೀನಿ. ಈ ಸ್ಥಿತಿಯಲ್ಲಿ ಸ್ಥಿತರಾಗಿರೋದು. इसी असली स्वरूप के निश्चय और अनेक बार के विजय की स्मृति से सदा नशे की स्थिति के सागर में लहराते रहेंगे. ಈ ಅಸ್ಲಿ ಸ್ವರೂಪದ ನಿಶ್ಚಯ ಅನೇಕ ಬಾರಿ ವಿಜಯದ ಸ್ಮೃತಿಯನ್ನ ಸದಾ ನಶೆಯಲ್ಲಿ ತರಿಸ್ತದ. ಈ ಸ್ಥಿತಿಯು ಸಾಗರನ ಅಲೆಯಲ್ಲಿ ತೇಲಾಡಿಸ್ತದೆ. जब सुखदाता के बच्चे हैं तो दुख की लहर आ कैसे सकती है. ಯಾವಾಗ ನೀವು ಅಂದ್ರೆ ನಾ ದೇಹ ಅನ್ನೋದು ಮರೆತು, ನಾ ದೇಹ ಅನ್ನೋದು ಕೇವಲ ಇದು ಒಂದು ರೋಲ್ನ ಒಂದು ವಸ್ತ್ರ ಅಂತ ತಿಳ್ಕೊಂಡು, ಯಾವಾಗ ನಾನು ಸುಖದಾತ, ನಾನು ಸ್ವಯಂ ಸುಖದಾತ ಪರಮಾತ್ಮನ ಸಂತಾನ ಸುಖ ಸ್ವರೂಪಾತ್ಮ ಅನ್ನುವಂಥದ್ದು ಯಾವಾಗ ಅನುಭವ ಮಾಡ್ತೀರಿ, ದುಃಖದ ಅಲೆ ನಿಮ್ ಸಮೀಪ ಬರಕ್ ಹೆಂಗ್ ಸಾಧ್ಯ ಅಂತಾರ ಬಾಬಾ. ದುಃಖದ ಅಲೆ ಯಾವಾಗ ಬರ್ತದ? ನಾ ದೇಹ ಅಂತ ತಿಳ್ಕೊಂಡಾಗ. ಅದಕ್ಕ ಬಾಬಾ ಅಂತಾರ ನೀವು ಮಕ್ಕಳ ಹತ್ರ ದುಃಖ ಬರಾಕ್ ಹೆಂಗ್ ಸಾಧ್ಯ ಅದ? ಯಾಕಂದ್ರೆ ನೀವು ಸುಖದಾತನ ಸಂತಾನ ಇದೀರಿ. दुख की लहर आ कैसे सकती. सर्व शक्तिवान के बच्चे शक्तिहीन कैसे हो सकते. इसी पोजीशन के अनुभवों में रहो. ನಾನು ಸರ್ವಶಕ್ತಿವಂತನ ಸಂತಾನ ಇದ್ದೀನಿ. ಯಾರು? ಶರೀರ ಅಲ್ಲ, ಬ್ರಹ್ಮ ಕುಮಾರಿ ಅಲ್ಲ, ಬ್ರಹ್ಮ ಕುಮಾರಲ್ಲ, ಆತ್ಮ ಸರ್ವಶಕ್ತಿವಂತನ ಸಂತಾನ. ಈ ಸ್ಮೃತಿ ಇತ್ತು ಅಂತಂದ್ರೆ ಅಲ್ಲಿ ಅಶಕ್ತ ಆಗಕ್ ಸಾಧ್ಯನೇ ಇಲ್ಲ ಅಂತಾರ ಬಾಬಾ. इसी पोजीशन के अनुभवों में रहो तो आपकी मूर्त से बाबा या शिक्षक की सूरत स्वतः प्रत्यक्ष होगी. ಈ ಒಂದು ಪೊಸಿಷನ್ ಅಲ್ಲಿ ಸದಾ ಈ ಅನುಭವದಲ್ಲಿ ಸ್ಥಿತಿದ್ದಾಗ ನಿಮ್ಮ ಮುಖದಿಂದ ಪರಮಾತ್ಮ ಅಥವಾ ಪರಮಾತ್ಮ ಶಿಕ್ಷಕನ ಮುಖ, ಅವರ ಒಂದು ಲಕ್ಷಣಗಳು ನಿಮ್ಮ ಮೂಲಕ ಸ್ವತಃ ಪ್ರತ್ಯಕ್ಷ ಆಗ್ತವೆ ಅಂತಾರ ಬಾಬಾ. ಸ್ಲೋಗನ್, ಸತ್ಯವಾದಿ ವಹ ಹೈ ಜಿಸ್ಕೆ ಚೆಹರೆ और चलन में दिव्यता हो. ದಿವ್ಯತೆ ಅಂದ್ರೆ ಮೂಲ ಸ್ಥಿತಿ, ಆ ಮೂಲ ಸತ್ಯ ಅದು ಕಾಣ್ತದತ್ತಂದ್ರ ಅವರೇ ನಿಜವಾದ ಸತ್ಯವಾದಿ. ಸತ್ಯ ಅಂದ್ರೆ ಅವ್ರು ಸದಾ ಇದೆ, ಅವಿನಾಶಿ ಇದೆ. ಆ ಸತ್ಯದಲ್ಲಿ ಸ್ಥಿತದಾರತ್ತಂದ್ರ ಅವರೇ ಸತ್ಯವಾದಿ. ಅಂದ್ರ ಯಾರು ನಿರಾಕಾರಿ ಸತ್ಯದಲ್ಲಿ ಸ್ಥಿತದಾರೋ ಅದರ ಅವಿನಾಶಿ ಗುಣಗಳು ಅವ್ರ ಮೂಲಕ ಅನುಭವ ಆಗೇ ಆಗ್ತವೆ. ವ್ಯಕ್ತಿ ಶಾರೆ ಸದಾ ಅಚಲ್ ಅಡೋಲ್
एक रस स्थिति अनुभव ಮಾಡ್ರಿ। जब आप बच्चे अपने इस भ्रुगुटी के तख्त पर अकाल मूर्त बन स्थित होंगे तो एक रस स्थिति के तख्त पर बाप दादा के दिल तख्त पर विराजमान हो सकेंगे। ಯಾವಾಗ ನೀವು ಮಕ್ಕಳು ಭೃಗುಟಿಯ ಸಿಂಹಾಸನದ ಮೇಲೆ ಅಕಾಲ ಮೂರ್ತರಾಗಿ, ಅಕಾಲ ಅಂದ್ರೆ ಕಾಲ ಅಂತಂದ್ರೆ ಟೈಮ್ ಬಾಂಡ್ ಅಲ್ಲಿ ಸಿಕ್ಕಾಕೋತೀರಿ, ಇವತ್ತು ಈ ವಾರ, ಇವತ್ತು ಈ ತಿಂಗಳ, ನನ್ಗಿಷ್ಟು ವಯಸ್ಸಾಯ್ತು, ಈ ಜಗತ್ ಹಿಂಗದ, ಇಲ್ಲ, ಇದರಿಂದ ಪರೆ ಆತ್ಮನಿಗೆ ಇದು ಯಾವುದೂ ಸಂಬಂಧ ಇಲ್ಲ, ರೋಲ್ಗೆ ಸಂಬಂಧ ಇದೆ. ವಾರ ಯಾವುದು, ತಿಥಿ ಯಾವುದು, ತಿಂಗಳು ಯಾವುದು, ವರ್ಷ ಯಾವುದು, ಮಾಸ ಯಾವುದು, ಹೀಗೆ ಹಂಗ್ ಬಾಬಾ ಅಂತಾರ, ಸಾವು, ನಾ ಶರೀರ ಇದೀನಿ ಅಂತಂದ್ರ ಕಾಲದೊಳಗಿದೀನಿ, ನಾ ಆತ್ಮ ಇದೀನಿ ಅಂದ್ರ ಆ ಕಾಲ ನನ್ಗೆ ಕಾಲ ಬಂಧಿಸಕ ಸಾಧ್ಯನೇ ಇಲ್ಲ. ಆ ಕಾಲ ಮೂರ್ತಿ ಸ್ಥಿತಿಯಲ್ಲಿ ಇದ್ರಿ ಅಂತಂದ್ರೆ ಸ್ಥಿತಿ ಏಕರಸ್ ಇರ್ತದಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಬಾಬಾನ ಹೃದಯ ಸಿಂಹಾಸನದಲ್ಲಿ ವಿರಾಜಮಾನ ಆಗಕ್ಕ ಸಾಧ್ಯ ಇದೆ. ಜಬ್ ಇಸ್ ದೈವಿ ಸಂಘಟನ್ ಕಿ ಮೂರ್ತ ಮೇ, ಈ ದೈವಿ ಸಂಘಟನೆಯ ಮೂರ್ತಿಯಲ್ಲಿ ಏಕರಸ ಸ್ಥಿತಿಯ ಪ್ರತ್ಯಕ್ಷ ರೂಪದಲ್ಲಿ ಸಾಕ್ಷಾತ್ಕಾರ ಆಗ್ತದೋ ಅವಾಗ ನಿಮ್ಮ ಮೂಲಕ ಪರಮಾತ್ಮನ ಪ್ರತ್ಯಕ್ಷತೆ ಸಮೀಪ ನೀವು ಅನುಭವ ಮಾಡಕ ಸಾಧ್ಯ, ಮಾಡ್ಸಕ್ ಸಾಧ್ಯ. ಹರೇಕ ಕೋ ಬಾಪ್ ದಾದಾ ಕೆ ಸಂಸ್ಕಾರೋ ಮೇ ಸಮಾನ್ ಬನ್ನ ಹೋಗ. ಪ್ರತಿಯೊಬ್ಬರು ಬಾಬಾ ನಿರಾಕಾರ್, ಬ್ರಹ್ಮ ಬಾಬಾ ಅವ್ಯಕ್ತ, ಈ ತಂದೆಯ ಏನ್ ಸಂಸ್ಕಾರಗಳದಾವೋ ಅವರ ಸಮಾನ ತಾವು ಮಕ್ಕಳು ಆಗಲೇಬೇಕು ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. ಇಂದಿನ ಅವ್ಯಕ್ತ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ನಾನು ನಿರಾಕಾರ್ ಆತ್ಮ, ಸಾಕ್ಷಾತ್ ಪರಮಾತ್ಮನ ಪವಿತ್ರ ಪ್ರೇಮಕ್ಕೆ ಪಾತ್ರನಾಗಿರುವ ಆತ್ಮನಾಗಿದ್ದೇನೆ. ಕಲ್ಪ ಕಲ್ಪದ ಅತಿ ಶ್ರೇಷ್ಠ ಭಾಗ್ಯ ನನ್ನದು. ನಾನು ಆತ್ಮ ಈ ನಾಟಕದಲ್ಲಿ ಅಭಿನಯದೊಳಗ ಅನೇಕ ಮನುಷ್ಯಾತ್ಮರ ಪ್ರೀತಿಯನ್ನ ಪಡೆದಿರುವೆ, ಅನೇಕ ದೇವಾತ್ಮರ ಪ್ರೀತಿಗೆ ಪಾತ್ರನಾಗಿರುವೆ, ಅನೇಕ ಮಹಾತ್ಮರ ಸಾಧು ಸಂತರ ಪ್ರೀತಿಗೂ ಕೂಡ ಪಾತ್ರನಾಗಿರುವೆ. ಆದರೆ ಇದು ಸಂಗಮ ಯುಗದಲ್ಲಿ ಸಾಕ್ಷಾತ್ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿರುವುದು ಇದು ಅತಿ ಶ್ರೇಷ್ಠ ಸೌಭಾಗ್ಯವಾಗಿದೆ. ಈ ಭಾಗ್ಯವು ಈ ಜಗತ್ತಿನ ಕೋಟಿ ಕೋಟಿ ಮನುಷ್ಯಾತ್ಮರಲ್ಲಿ ಕೆಲವೇ ಕೆಲವರಿಗೆ ಪ್ರಾಪ್ತಿಯಾಗುವಂಥದ್ದು. ಅಂತಹ ಶ್ರೇಷ್ಠ ಪ್ರೀತಿಯ ನಿಶಾನಿ ಯಾವುದೆಂದರೆ ನಾನು ಎನ್ನುವ ದೇಹಬಾನದ ನೆನಪುಗಳನ್ನ, ದೇಹಬಾನದ ಅನುಭವಗಳನ್ನ ಪರಮಾತ್ಮ ತಂದೆಗೆ ಅರ್ಪಿಸಿ ಬಿಡುವುದು. ಅಂದರೆ ನಾನು ಬಹಳ ದುಃಖಿ ಇದ್ದೀನಿ ಬಾಬಾ, ನಾನು ಬಹಳ ನೊಂದಿರುವೆ ಬಾಬಾ, ನಾನು ಬಹಳ ನಿರಾಶನಾಗಿರುವೆ, ನಾನು ಭರವಸೆಯನ್ನ ಕಳೆದುಕೊಂಡಿರುವೆ ಎನ್ನುವಂತಹ ದೇಹಬಾನದ, ಅಪಮಾನದ, ನೊಂದ ಈ ಎಲ್ಲ ಅನುಭವಗಳೇ ನನ್ನನ್ನ ನನ್ನ ಸತ್ಯದಿಂದ, ಪರಮಾತ್ಮನ ಪ್ರೀತಿಯಿಂದ ದೂರ ಮಾಡಿದ್ದವು. ಈ ದುಃಖ, ಅಶಾಂತಿ, ನರಳಾಟ ಇದೆಲ್ಲವೂ ಕೇವಲ ಪಾತ್ರದಲ್ಲಿದೆ. ನಾನು ನಿರಾಕಾರಾತ್ಮ ಈ ದುಃಖ, ಶಾಂತಿ, ವೇದನೆ ಇವೆಲ್ಲವುಗಳಿಂದ ಪರೆ ಸದಾ ಸುಖದಾತನ ಸಂತಾನ್, ಸುಖ ಸ್ವರೂಪನಾಗಿರುವೆ. ಮಾಸ್ಟರ್ ಸರ್ವಶಕ್ತಿವಂತನಾಗಿರುವೆ. ಇದೇ ನನ್ನ ಪರಮ ಸತ್ಯ. ನಾನು ಬಾಪ್ ಸಮಾನ್ ಸಂಪೂರ್ಣನಾಗಿರುವೆ. ಪಾತ್ರದಲ್ಲಿ ಯಾವ ಕಲೆ, ಬುದ್ಧಿವಂತಿಕೆ, ಯಾವ ಅನುಕೂಲತೆಗಳಿವೆ ಕೇವಲ ಪಾತ್ರದಲ್ಲಿವೆ, ಅವು ಯಾವೂ ಸತ್ಯವಲ್ಲ. ಹೀಗಾಗಿ ಹೊಗಳಿದರೂ ಕೂಡ ನನಗೀಗ ಯಾವ ಮಾತು ಪ್ರಭಾವಿತವಾಗೋದಿಲ್ಲ. ಯಾರಾದರೂ ಬೈದರೆ, ತೆಗಳಿದರೆ, ಅಪಮಾನಿಸಿದರೆ
ಈಗ ನನಗೆ ಅದು ಅಪಮಾನವೂ ಆಗೋದಿಲ್ಲ. ಯಾಕೆಂದರೆ ನಾನು ಅರಿತುಕೊಂಡಿದ್ದೇನೆ, ಸಾಕಾರ ಜೀವನವೇ ಬೇರೆ, ನನ್ನ ಸೂಕ್ಷ್ಮ ನಿರಾಕಾರಿ ಸತ್ಯವೇ ಬೇರೆ. ಸಾಕಾರ ಜೀವನ ಕೇವಲ ನಾಟಕದ ಪಾತ್ರ ಮಾತ್ರ, ಅಸತ್ಯ. ಈಗ ನಾನು ನನ್ನನ್ನ ಪರಮಾತ್ಮನ ಸಮಾನ ಪವಿತ್ರ ಶುದ್ಧ ಸ್ಥಿತಿಯಲ್ಲಿ ಅನುಭವ ಮಾಡುತ್ತಿರುವೆ. ಓಂ ಶಾಂತಿ, ಓಂ ಶಾಂತಿ.